ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಕೇಸ್ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. ಖಾಲಿ ಇರೋ ಕಟ್ಟಡ ಶೆಡ್ ಬಾಡಿಗೆ ಕೊಡೋರು ಹುಷಾರ್, ಸ್ವಲ್ಪ ಎಚ್ಚರ ತಪ್ಪಿದ್ರೂ ನಿಮ್ಮ ಮೇಲೆ ಬೀಳುತ್ತೆ ಕೇಸ್. ಡ್ರಗ್ಸ್ ಫ್ಯಾಕ್ಟರಿಗಳ ಬಗ್ಗೆ ದಾಖಲಾಗುತ್ತೆ ಸುಮೋಟೋ ಕೇಸ್. ಸಿಸಿಬಿ ಕ್ರೈಮ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಿಸುವುದಕ್ಕೆ ಸಿದ್ಧತೆಗಳನ್ನ ಈಗಾಗಲೇ ನಡೆಸಿಕೊಳ್ಳಲಾಗ್ತಾ ಇದೆ. ಕಟ್ಟಡ ಶೆಡ್ ಜಾಗಗಳ ಮಾಲೀಕರ ಮೇಲೂ ಕ್ರಮಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಹಾರಾಷ್ಟ್ರ ಪೊಲೀಸರಿಂದ ಕೇಸ್ ಡೀಟೇಲ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಮತ್ತೊಮ್ಮೆ ಸ್ಥಳ ಮಹಜರನ್ನ ನಡೆಸಿ ತನಿಖೆಯನ್ನ ನಡೆಸಲಿರುವಂತಹ ಖಾಕಿ ಟೀಮ್ ಇನ್ನು ಮುಂದೆ ಔಟ್ಸ್ಕರ್ಟ್ಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸುವುದಕ್ಕೆ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿರ್ಜನ ಪ್ರದೇಶಗಳಲ್ಲಿ ಬೀಟ್ ಅನ್ನ ಹೆಚ್ಚಿಸುವುದಕ್ಕೆ ಪೊಲೀಸ್ ಆಯುಕ್ತರು ಆದೇಶವನ್ನ ಹೊರಡಿಸಿದ್ದಾರೆ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಬೆನ್ನಲ್ಲೇ ಎಲ್ಲಾ ಇನ್ಸ್ಪೆಕ್ಟರ್ಗಳಿಗೆ ವಾರ್ನ್ ಅನ್ನ ಮಾಡಲಾಗಿದೆ. ಅಲ್ಲೆಲ್ಲಿಂದನೋ ಬಂದಂತಹ ಪೊಲೀಸ್ನವರು, ಅದು ಮಹಾರಾಷ್ಟ್ರದಿಂದ ಬಂದಂತಹ ಪೊಲೀಸ್ನವರು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಅವರು ತನಿಖೆಯನ್ನು ನಡೆಸಿ ಡ್ರಗ್ಸ್ನ ಜಾಲ ಯಾವ ರೀತಿಯಾಗಿ ಹಬ್ಕೊಂಡಿದೆ ನಮ್ಮ ಬೆಂಗಳೂರಿನಲ್ಲಿ ಅಂತ ಹೇಳಿ ನಮ್ಮ ಕರ್ನಾಟಕದ ಪೊಲೀಸ್ನವರಿಗೆ ತೋರಿಸ್ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇಲ್ಲಿನ ಇನ್ಸ್ಪೆಕ್ಟರ್ಗಳು ಸರಿಯಾದಂತಹ ಕೆಲಸವನ್ನ ಮಾಡಿದ್ದಿದ್ರೆ ಇಷ್ಟೆಲ್ಲ ಡ್ರಗ್ಸ್ ಏನೀಗಾಗಲೇ ಶೇಖರಣೆ ಮಾಡಿಟ್ಕೊಂಡಿದ್ರು ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಡ್ರಗ್ಸ್ ಮಾರಾಟವನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಪೊಲೀಸ್ನವರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸರಿಯಾದ ಸಮಯಕ್ಕೆ ಈ ಸ್ಯಾಲ್ರಿ ಬಂದ್ಬಿಡತ್ತೆ. ಸ್ಯಾಲ್ರಿ ಬಂದ ಮೇಲೆ ಅದನ್ನ ತಾವು ಯಾವ ರೀತಿಯಾಗಿ ಕರ್ತವ್ಯವನ್ನ ನಿಭಾಯಿಸಬೇಕು ಅನ್ನೋದನ್ನೇ ಮರ್ತಂತೆ ಕಾಣಿಸ್ತಾ ಇದೆ. ಅಥವಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಯಾಕೆಂತಂದ್ರೆ ಇಷ್ಟು ಬಹು ದೊಡ್ಡ ಡ್ರಗ್ಸ್ ಜಾಲ ಪತ್ತೆಯಾಗಿದೆ ಅಂತಂದ್ರೆ ಯೋಚನೆ ಮಾಡಬೇಕಾದಂತಹ ವಿಚಾರನೆ. ಈಗ ಈ ಶೆಡ್ಗಳು ಮತ್ತೆ ಕಟ್ಟಡಗಳ ಜಾಗಗಳನ್ನ ಯಾರೋ ಬರ್ತಾರೆ, ಯಾರೋ ಬಾಡಿಗೆಗೆ ತೆಗೆದುಕೊಳ್ತಾರೆ. ಅಲ್ಲಿ ಈ ರೀತಿಯಾದಂತಹ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಓನರ್ಗಳು ಕೂಡ ಹೋಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಏನಾಗ್ತಾ ಇದೆ ಅಂತ ಹೇಳಿ ನೋಡೋದೇ ಇಲ್ಲ. ನಮಗೇನು ತಿಂಗಳ ಬಾಡಿಗೆ ಬರುತ್ತಲ್ಲ ಅಂತ ಹೇಳಿ ಉಡಾಫೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಖಾಲಿ ಇರುವಂತಹ ಕಟ್ಟಡ ಶೆಡ್ ಬಾಡಿಗೆ ಕೊಡೋರು ಇವಾಗ ಇನ್ನು ಮುಂದೆ ಹುಷಾರಾಗಿರ್ಬೇಕು. ಬಟ್ ಆದ್ರೆ ಅದಕ್ಕೂ ಮುಂಚೆ ನಾವು ಶೆಡ್ ಬಾಡಿಗೆ ಕೊಟ್ಟಿದ್ದೀವಿ, ಅಲ್ಲಿ ಏನಾಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಲೀಕರು ಕೂಡ ಪರಿಶೀಲನೆ ಮಾಡ್ಬೇಕಲ್ವಾ? ಅಲ್ಲಿ ಅವರು ಎಡವಿದ್ದಾರೆ, ಇಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಡವಿದಾರಲ್ವಾ? ರಮ್ಯಾ, ಖಂಡಿತ. ಅಂದ್ರೆ ಬೆಂಗಳೂರಿನಲ್ಲಿ 3 ಡ್ರಗ್ ಫ್ಯಾಕ್ಟರಿ ಏನ್ ಪತ್ತೆ ಆಗಿತ್ತಲ್ಲ, ಇದೇ ಬೆನ್ನಲ್ಲೇ ಮಹಾರಾಷ್ಟ್ರದ ಏನು ಅಧಿಕಾರಿಗಳು ಬಂದು ಈ ಒಂದು ಫ್ಯಾಕ್ಟರಿಗಳನ್ನ ಸೀಸ್ ಅನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಶೆಡ್ ನಿರ್ಮಾಣ ಆಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಕಟ್ಟಡವನ್ನ ನಿರ್ಮಾಣ ಮಾಡಿ ಅದಕ್ಕೆ ಬಾಡಿಗೆಯನ್ನ ಕೊಡ್ತಾ ಇದ್ದಾರೆ. ಈ ಒಂದು ಮಾಲೀಕರ ಮೇಲೆ ಸಾಕಷ್ಟು ಕೂಡ ಪೊಲೀಸರು ಆಕ್ರೋಶಗೊಂಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಮಹಾರಾಷ್ಟ್ರದಿಂದ ಅಧಿಕಾರಿಗಳು ಬಂದು ಇಲ್ಲಿ ಸೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಪೊಲೀಸರಿಗೆ ಯಾಕೆ ಮಾಹಿತಿ ಸಿಕ್ಕಿಲ್ಲ? ಜೊತೆಗೆ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಒಂದು ಕತ್ನೂರ್ ಆಗಿರ್ಬೋದು, ಮಾಲೂರ್ ಆಗಿರ್ಬೋದು, ಜೊತೆಗೆ ಮತ್ತೊಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಆದ್ರೂ ಕೂಡ ಪೊಲೀಸರಿಗೆ ಯಾಕೆ ಮಾಹಿತಿ ಸಿಕ್ಕಿಲ್ಲ? ಅದು ಮಹಾರಾಷ್ಟ್ರ ಪೊಲೀಸ್ನವರು ನೇರವಾಗಿ NIT ಆಫೀಸರ್ಸ್ಗಳು ಬಂದು ಇಲ್ಲಿ ದಾಳಿಯನ್ನ ಮಾಡ್ತಾರೆ. ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತ ಲೋಕಲ್ ಪೊಲೀಸ್ನವರಿಗೆ ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ನಡೀತಾ ಇರುವಂತ ಈ ದೊಡ್ಡ ಮಟ್ಟದ ಕೃತ್ಯ ಅಂದ್ರೆ ಬರೋಬ್ಬರ 55 ಕೋಟಿ ಅಂತ ಹೇಳಿ ಮಹಾರಾಷ್ಟ್ರ ಪೊಲೀಸರು ಡಿಕ್ಲೇರ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಗೃಹ ಸಚಿವರು ನಿನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಕೇವಲ 3 ರಿಂದ 4 ಕೋಟಿ ಅಷ್ಟೇ ವ್ಯಾಲ್ಯೂಯೇಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರೆ ಒಂದ್ ಕಡೆ ಸಿಸಿಬಿ ಪೊಲೀಸರು ಈಗ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಂತಾ ಇದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಕೇಸ್ ಡೀಟೇಲ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಅದ್ರ ಜೊತೆಯಾಗಿ ಈಗಾಗಲೇ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಆಯಾ ವಲಯದ ಅಂದ್ರೆ ಔಟ್ಸ್ಕರ್ಟ್ ಅಲ್ಲಿ ಇರುವಂತ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳಿಗೆ ಕೆಲವೊಂದಷ್ಟು ಸೂಚನೆಯನ್ನ
ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನಿಮ್ಮ ಲಿಮಿಟ್ಸ್ ಅಲ್ಲಿ ಏನ್ ನಡೀತಾ ಇದೆ, ಜೊತೆಗೆ ಯಾವ ಒಂದು ನಿರ್ಜನ ಪ್ರದೇಶದಲ್ಲಿ ಅಥವಾ ಈ ತೋಟಗಳ ಮಧ್ಯದಲ್ಲಿ ನಿರ್ಮಾಣ ಆಗಿರುವಂತ ಶೆಡ್ ಆಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಕಟ್ಟಡ ಆಗಿರ್ಬೋದು, ಒಂದು ಮನೆಯನ್ನ ಕಟ್ಕೊಂಡು ಅಲ್ಲಿ ಯಾರು ಏನು ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ. ಜೊತೆಗೆ ಅಲ್ಲಿ ಬಾಡಿಗೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾಲೀಕರು ಯಾರಿಗೆ ಬಾಡಿಗೆನ ಕೊಡ್ತಾ ಇದೀವಿ, ಅವರ ಹಿನ್ನೆಲೆ ಏನು, ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಅವ್ರ ಎಲ್ಲ ಪ್ರತಿಯೊಂದು ID ಪ್ರೂಫ್ ಅನ್ನ ಪಡ್ಕೊಂಡು ಬಾಡಿಗೆನ ಕೊಡ್ಬೇಕು. ಒಂದು ವೇಳೆ ಅದು ಯಾವ್ದನ್ನು ಮಾಡದಲೆ ಈ ರೀತಿಯಾಗಿ ಬೇಕಾಬಿಟ್ಟಿ ಬಾಡಿಗೆ ಬರುತ್ತೆ ಅನ್ನೋ ಒಂದು ವಿಚಾರಕ್ಕೆ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಡಿಗೆನ ಕೊಟ್ರೆ ಅಂತ ಮಾಲೀಕರ ವಿರುದ್ಧವಾಗಿ ಕೂಡ ದೂರನ್ನ ದಾಖಲಿಸಿಕೊಂಡು ಕೇಸ್ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ಬೇಕು ಅಂತ ಹೇಳಿ ಒಂದು ಖಡಕ್ ಸೂಚನೆಯನ್ನ ಹಿರಿಯ ಅಧಿಕಾರಿಗಳ ಪೊಲೀಸ್ನವ್ರಿಗೆ ಜೊತೆಗೆ ಸೇರಿದಂತೆ ಬೆಂಗಳೂರು ಕಮಿಷನರ್ಗೂ ಕೂಡ ವಾರ್ನ್ ಮಾಡುವಂತ ಕೆಲಸವನ್ನ ಜಿ ಪರಮೇಶ್ವರ್ ಕೂಡ ಮಾಡಿದ್ರು. ಹೀಗಾಗಿ ಮುಂದಿನ ಹಂತದಲ್ಲಿ ಪೊಲೀಸ್ನವರು ಯಾವ್ಯಾವ ಒಂದು ನಿರ್ಜನ ಪ್ರದೇಶದಲ್ಲಿ ಅಥವಾ ಒಂದು ಖಾಲಿ ಜಾಗದಲ್ಲಿ ನಿರ್ಮಾಣ ಆಗ್ತಿರುವಂತ ಶೆಡ್ಗಳಾಗಿರ್ಬೋದು, ಜೊತೆಗೆ ಕಟ್ಟಡ ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತದೆ. ಒಂದು ವೇಳೆ ಯಾವುದೇ ನಿರ್ಲಕ್ಷ್ಯ ಏನಾದ್ರೂ ಪೊಲೀಸ್ನವರು ತೋರಿದ್ರೆ ಆ ಒಂದು ವಿಚಾರಕ್ಕೆ ಒಂದು ಪೊಲೀಸ್ನವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕೂಡ ಜಿ ಪರಮೇಶ್ವರ್ ಕೂಡ ವಾರ್ನನ್ನ ಮಾಡಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈ ಫ್ಯಾಕ್ಟ್ರಿಗಳ ಬಗ್ಗೆ ದಾಖಲೆ ಏನೋ ಪರಿಶೀಲನೆ ಮಾಡಬೇಕು, ಇದೆಲ್ಲವೂ ಓಕೆ, ಬಟ್ ಆದರೆ ಸುಮೋಟೋ ಕೇಸ್ ದಾಖಲಾಗುತ್ತೆ ಅಂತ ಕೂಡ ಏನು ಅಧಿಕಾರಿಗಳು ಹೇಳ್ತಾ ಇದ್ದಾರೋ, ಬರೀ ಬಾಯಿ ಮಾತಿಗೆ ಇದೆಲ್ಲವೂ ಕೂಡ ಆಗಬಾರ್ದು. ಅದು ಕಾರ್ಯರೂಪಕ್ಕೆ ತರುವಂತಹ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ.